ಕಲ್ಯಾಣಿಯ ಸ್ಟ್ರಕ್ಚರ್ ಸೇಮ್ ಆಗಿದ್ದರಿಂದ ಈ ದೇವಸ್ಥಾನವನ್ನು ಉಲ್ಟಾ ಮಾಡಿ ಇದರಲ್ಲಿ ಹಾಕಿದರೆ ಫಿಕ್ಸ್ ಆಗುತ್ತದೆ ಅಂತೆ. ದೇವಸ್ಥಾನದ ಇನ್ವರ್ಟೆಡ್ ಇಮೇಜ್ ಇಲ್ಲಿ ಕಾಣುತ್ತದೆ ಮತ್ತು 2 ಸುರಂಗ ಮಾರ್ಗವನ್ನು ನೋಡಬಹುದು. ನಮಸ್ಕಾರ ಕರ್ನಾಟಕ. ಕೊಪ್ಪಳದಿಂದ 24 ಕಿಲೋಮೀಟರ್, ಕುಕ್ನೂರಿನಿಂದ 7 ಕಿಲೋಮೀಟರ್ ಇರುವ ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ ದೇವಸ್ಥಾನ. ಈ ದೇವಸ್ಥಾನವನ್ನು 1112ರಲ್ಲಿ ಈ ದೇವಾಲಯವನ್ನು ಸ್ಥಾಪನೆ ಮಾಡಿದಂಥವರು ಮಹಾದೇವ ದಂಡನಾಯಕರು. ಇವರು ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕರಾಗಿದ್ದರು. ಮುಖಮಂಟಪದಲ್ಲಿ 56 ಕಂಬಗಳು ಇದ್ವು. ಈಗ ಉಳಿದಿರೋ 26 ಕಂಬಗಳು ಉಳಿದಿವೆ. ಇಲ್ಲಿ ನಾವು ಮೇಲೆ ಕೂಡ ನೋಡಿದರೆ ಈ ಕಡೆಗೆ ಬ್ರಹ್ಮ ಇದ್ದಾನೆ, ಆ ಕಡೆಗೆ ವಿಷ್ಣು ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಇದು ಅಷ್ಟಕೋನಾಕೃತಿಯ ಭುವನೇಶ್ವರಿ ಎಂದು ಹೆಸರಲಾಗಿದೆ. ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ನಾವಪಟ್ಟಿಕೆಯಿಂದ ಕೂಡಿರುವಂತಹ ದ್ವಾರಪಟ್ಟಿಕೆ ಇಲ್ಲಿದೆ. ಇದು ಏಕಶಿಲ್ಪಿಯಲ್ಲಿ ಡಿಫ್ರೆಂಟ್ ಲೇಯರ್ನಲ್ಲಿ ಕಲ್ಲಿನಲ್ಲಿ ಮಾಡಿರುವಂತಹ ನಾವಪಟ್ಟಿಕೆಯಿಂದ ಕೂಡಿರುವಂತಹ ದ್ವಾರಪಟ್ಟಿಕೆ ಆಗಿದೆ. ನಂದಿಯ ವಿಗ್ರಹ ಕೂಡ ನೋಡಬಹುದಾಗಿದೆ. ಅಂತಹ ಒಂದು ಮಕರ ತರುಣವನ್ನು ನಾವು ಗಮನಿಸಬಹುದು. ಅದರ ಬಾಯಿ ಮಾತ್ರ ಮಕರದ ಥರ ಇದೆ. ಆನೆಯ ಥರ ಸೊಂಡಿಲು ಇದೆ. ನಂದಿಯ ಥರ ದೇಹವಿದೆ. ಕಾಲುಗಳು ವ್ಯಾಘ್ರ ಥರ ಇದ್ದು ಅದರ ಬಾಲ ನವಿಲಿನ ಗರಿ ಥರ ಮತ್ತು ಅದರ ಬಾಯಿಯಿಂದ ಹೊರವಂಟ ತರುಣನ ಹಾವಿನ ಥರ ಇದೆ. ವಿಶೇಷ ಪ್ರಕಾರ ಇಲ್ಲಿ ಯುಗಾದಿ ಪಾಡ್ಯ ದಿನ ಸೂರ್ಯನ ಪ್ರಥಮ ಕಿರಣ ಶಿವನ ಮೇಲೆ ಲಾಸ್ಯವನ್ನು ಆಡುವಂಥ ದೃಶ್ಯ ನೋಡಬಹುದು. ಮೈನ್ಯೂಟ್ ಆರ್ಕಿಟೆಕ್ಟ್ ಮತ್ತು ಕಂಪ್ಲೀಟ್ಲಿ ಎಕ್ಸ್ಪ್ರೆಷನ್ ಮಾಡುವಂತಹ ನವರಸಗಳು ಬಿಂಬನೆ ಇಲ್ಲಿ ನೋಡಬಹುದು. ಶಾಸನವನ್ನು ನೋಡಬಹುದು. ಈ ದೇವಸ್ಥಾನವನ್ನು ಕವಿ ಅತ್ಯಂತ ಸುಂದರವಾಗಿ ಈ ರೀತಿ ವರ್ಣಿಸಿದ್ದಾನೆ. ಉದದಿ ವ್ಯಾವೃತದೊಳ್ ಪಡಿಯಿಡಲ್ ಮೊಮ್ಮಾಡಲು ಅರಿಯಿಂದಂ ದೇವಶಿಲ್ಪಿಗೆ ಮಾದಿರಿದಂ ಪೋಲಂತಿದು ದೇವಾಲಯ ಚಕ್ರವರ್ತಿದಂ. ಇದರ ಅರ್ಥ ಎಂದರೆ ಉದದಿ ಎಂದರೆ ಸಂಸ್ಕೃತದಲ್ಲಿ ಸಮುದ್ರದಿಂದ ಆವೃತವಾದಂತಹ ಭೂಮಿಯಲ್ಲಿ ಬಡಿ ಇಡಲ್ ಕಾಲನ್ನು ಏನಾದರೂ ಇಟ್ವಿ ಅಂದರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡೋಕ್ಕೆ ಸಾಧ್ಯವಿಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ಹೋಲಿಕೆಗೆ ಸಾಟಿನೇ ಇಲ್ಲದ ಇರುವಂತಹ ಒಂದೇ ಒಂದು ದೇವಸ್ಥಾನ ಅಂದರೆ ಪ್ರಪಂಚದಲ್ಲಿ ಇಟ್ಟಿಗೆಯ ದೇವಸ್ಥಾನ. ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ ಕರೀತಾರೆ.